ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಫುಲ್ ಕ್ಯೂರಿಯಾಸಿಟಿ ಇರುವಂಥದ್ದು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತೇಳಿ. ಆಪ್ಷನ್ ಎಂಟ್ರಿ ಈ ಆಪ್ಷನ್ ಎಂಟ್ರಿ ಅಂದರೆ ಏನ್ರಿ? ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಅದರ ಹೆಸರು ಆಪ್ಷನ್ ಎಂಟ್ರಿ ಲಿಂಕ್ ಅಂತೇಳಿ. ಇದರಾಗ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಕಾಲೇಜನ್ನು ಕೇಳಿದವರು ನಿಮಗೆ ಕೊಡ್ತಾರೆ, ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಆಪ್ಷನ್ ಎಂಟ್ರಿ ದಿನಾಂಕಗಳು ಯಾವಾಗ ಕೊಡ್ತಾರೆ ರೀ, ಡೇಟ್ ಯಾವಾಗ ಕೊಡ್ತಾರೆ ರೀ ನೋಡಿರಿ. ಕೇಳಿದವರು ಅಧಿಕೃತವಾಗಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ನಾವು ಏನಂತಂದರೆ ಆಪ್ಷನ್ ಎಂಟ್ರಿ ಬಿಡ್ತೀವಿ ಅಂತೇಳಿ. ಆಮೇಲೆ ನೆನಪಿಟ್ಕೋರಿ, ಯಾರು ಹೊಸಬ್ರು ಇದ್ದೀರಿ, ನಿಮಗೆ ರಿಯಲಾಗಿ ಗೊತ್ತಿಲ್ಲ ಹೆಂಗೆ ಪ್ರೊಸೀಜರ್ ಆಗುತ್ತೆ ಅಂತೇಳಿ. ಆಲ್ರೆಡಿ ನಿಮ್ಗೆ ಗೊತ್ತಿದ್ರೂ ಕೂಡ ನೀವು ಕ್ಯೂರಿಯಾಸಿಟಿಲಿದ್ದೀರಿ ಮತ್ತು ಎಕ್ಸೈಟ್ಮೆಂಟಲ್ಲಿ ಇರೋದರಿಂದ ನೀವೆಲ್ಲ ಮರ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಕೇಳಿದವ್ರು ಏನು ಮಾಡ್ತಾರಪ್ಪ ಅಂದರೆ, ಮೊದಲಿಗೆ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಈ ಸ್ಕೆಡ್ಯೂಲ್ ರಿಲೀಸ್ ಮಾಡಿದ ಮೇಲೆ, ಸ್ಕೆಡ್ಯೂಲ್ ಅಂದ್ರೆ ಏನು ರೀ? ಯಾವ ಟೈಮಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಕಾಲೇಜುಗಳ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ಲೀಸ್ಟ್ ಒಳಗಡೆ ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದ್ದಾವೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಡಿವೈಡ್ ಮಾಡಿರ್ತಾರೆ. ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದನ್ನು ಬಿಡುಗಡೆ ಯಾವಾಗ ಮಾಡಬೇಕು? ಆಪ್ಷನ್ ಎಂಟ್ರಿಗಳನ್ನು ಯಾವಾಗ ಬಿಡುಗಡೆ ಮಾಡಬೇಕು, ಯಾವ ಟೈಮಿಂದ ಯಾವ ಟೈಮ್ ತನಕ ದಿನಾಂಕಗಳನ್ನು ಇಟ್ಟಿರಬೇಕು, ಆಮೇಲೆ ಮೂಕ್ ರಿಸಲ್ಟನ್ನು ಯಾವಾಗ ಕೊಡಬೇಕು, ಎಲ್ಲವನ್ನು ಕೂಡ ಈ ಸ್ಕೆಡ್ಯೂಲಲ್ಲಿ ರಿಲೀಸ್ ಮಾಡಿರ್ತಾರೆ. ಈ ಸ್ಕೆಡ್ಯೂಲ್ ಬಂದ ಮೇಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಹಂಗೆ ರಾತ್ರಿ ಆಪ್ಷನ್ ಎಂಟ್ರಿ ಕೊಡೋಂಗಿಲ್ಲ. ಅದು ಎಲ್ಲದಕ್ಕೊಂದು ಸಿಸ್ಟಮೆಟಿಕ್ ಇದೆ. ಕೇಳಿದವ್ರು ಯಾವಾಗಲೂ ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ ಪದ್ಧತಿಯನ್ನು. ಆಮೇಲೆ ಅವ್ರಿಗೆ ನಿಮ್ಮಷ್ಟು ಅರ್ಜೆಂಟ್ ಅವ್ರಿಗಿಲ್ಲ. ಯಾಕಂದರೆ ಅವರು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಆಲ್ರೆಡಿ ಇಲ್ಲಿ ಕೇಳಿದವ್ರು ಏನು ಮಾಡ್ತಿದ್ದಾರೆ ಅಂದರೆ, ಗೋರ್ಮೆಂಟ್ ಜಾಬ್ಗಳನ್ನು ಕೂಡ ಅಪ್ಡೇಟ್ ಮಾಡ್ತಾರೆ. ಗೋರ್ಮೆಂಟ್ ಜಾಬ್ಗಳ ಎಕ್ಸಾಮನ್ನು ಕೂಡ ಅವರು ಕಂಡಕ್ಟ್ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು. ಅದರ ಜೊತೆಗೆ ನಿಮ್ಮ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ಇರಬೇಕಾದ್ರೆ ಅವ್ರಿಗೆ ಅರ್ಜೆಂಟ್ ಮಾಡೋಂಗಿಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಫಿಕ್ಸ್ಡ್ ಸ್ಕೆಡ್ಯೂಲ್ ಅಂತ ಮಾಡ್ಕೊತಾರೆ. ಆ ಸ್ಕೆಡ್ಯೂಲ್ ಬಂದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ, ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಯಾವಾಗ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ವಿದ್ಯಾರ್ಥಿಗಳು ನನಗೆ ಈ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತಾರೆ ಅಂತ ನೋಡಿ. ಸರ್, ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಬರ್ತಾ ಇದೆ. ಇದು ಗೂಗಲ್. ಇದೇನು ಮಾಡುತ್ತಂದ್ರೆ ಪ್ರೈವೇಟ್ ವೆಬ್ಸೈಟ್ಗಳದ್ದು ಮಾಹಿತಿಗಳನ್ನು ಕೊಡುತ್ತೆ. ನೀವು ರಿಯಲಾಗಿ ನೋಡಬೇಕಾಗಿರುವಂಥದ್ದು KU ವೆಬ್ಸೈಟಲ್ಲಿ, ಗೂಗಲ್ ಅಲ್ಲ. ನಿಮಗೆ ತೊಗೊತಾ ಇರೋದು ಗೂಗಲ್ ಅಲ್ಲ. ನಿಮ್ಗೆ ಅಡ್ಮಿಷನ್ ಪ್ರಕ್ರಿಯೆ ಮಾಡ್ತಾ ಇರೋದು ಗೂಗಲ್ ಅಲ್ಲ. ನಿಮ್ಗೆ ಅಡ್ಮಿಷನ್ಗಳನ್ನು ಮಾಹಿತಿ ಕೊಡ್ತಾ ಇರುವಂಥದ್ದು ಗೂಗಲ್ ಅಲ್ಲ. ಅಪ್ಲಿಕೇಶನ್ ಹಾಕ್ತಾ ಇರೋದು ಗೂಗಲ್ ಅಲ್ಲ. ಆಪ್ಷನ್ ಎಂಟ್ರಿ ಕೊಡ್ತಾ ಇರುವಂಥದ್ದು ಗೂಗಲ್ ಅಲ್ಲ. ಇದು ಯಾವುದಪ್ಪ ಅಂದರೆ KU ವೆಬ್ಸೈಟ್ ನೋಡ್ತಾ ಇರಿ, ಗೂಗಲ್ ನೋಡೋಕೆ ಹೋಗಬೇಡ್ರಿ. ಗೂಗಲ್ ನೋಡಂತ ಯಾರು ಹೇಳಿದ್ದಾರೆ ನಿಮಗೆ? ಕೇಳಿದವ್ರು ಹೇಳಿದಾರಾ ಅಥವಾ ನಾನು ಹೇಳಿದ್ದೀನಾ? ಇದು ಪ್ರೈವೇಟ್ ವೆಬ್ಸೈಟಿದ್ದು ಮಾಹಿತಿಯನ್ನು ಕೊಡ್ತಾ ಇದೆ. ಪ್ರೈವೇಟ್ ವೆಬ್ಸೈಟಿದ್ದು ಮಾಹಿತಿಯನ್ನು ಕೊಡ್ತಿದ್ದು ತನ್ನ ಸಂಕಟಕ್ಕೆ ತಾನು ಏನೋ ಒಂದು ಕೊಟ್ಟುಬಿಡ್ತಾನೆ ಸರಿನ. ಹೀಗಾಗಿ ಇದನ್ನು ನೋಡೋ ಹಾಗೆಲ್ಲ ಆಫೀಷಿಯಲ್ ವೆಬ್ಸೈಟ್ ನೋಡ್ತಾ ಇರಬೇಕು.